ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀರಿ. ನಾವು ಬೆಳಗ್ಗೆನೇ ಇವತ್ತು ಟಿಫನ್ಗೆ ಒಬ್ಬಟ್ಟು ರೆಡಿ ಮಾಡ್ತಾಯಿದ್ದೀರಿ, ಕಾಯಿ ಹೋಳಿಗೆ. ಇದು ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ ಒಂದಿನ. ಇದು ಯಾವ ಥರ ಮಾಡೋದು ಅಂತ ಶೇರ್ ಮಾಡ್ಕೊಂಡಿಲ್ಲ, ಆದರೆ ಸುಮ್ಮನೆ ನಮ್ಮ ಮಗಳು ವೀಡಿಯೋ ಮಾಡ್ತಾಯಿದ್ದಾಳೆ, ಶೇರ್ ಮಾಡ್ಕೊತೀನಿ. ಒಂದಿನ ಕಾಯಿ ಹೋಳಿಗೆ ಇದನ್ನು ಒಣಕೊಬ್ಬರಿ ಎಲ್ಲ ರುಬ್ಕೊಂಡು ಅದಕ್ಕೆ ಏಲಕ್ಕಿ ಮತ್ತು ಗಸಗಸೆ, ಎಳ್ಳು ಎಲ್ಲ ಹಾಕ್ಕೊಂಡು ಹುರ್ಕೊಂಡು ಪುಡಿ ಮಾಡಿಕೊಂಡು ಹಾಕ್ಕೊಂಡು ಹೂರಣ ಮಾಡಿಕೊಂಡ್ರೆ ಪಾಕ ಎತ್ಕೋಬೇಕು, ಬೆಲ್ಲದ ಪಾಕ. ಆಮೇಲೆ ಮೈದಾ ಇಸ್ಕಿಕ್ಕೋಬೇಕು ಚೆನ್ನಾಗಿ ಮೆತ್ತಕ್ಕೆ. ಆಮೇಲೆ ಇದನ್ನು ಹೂರಣ ಪಾಕ ಎತ್ಕೊಂಡು ಅದರಲ್ಲಿ ಹಾಕ್ಕೊಂಡು ಸುಟ್ಕೊಳೋದು. ತುಂಬ ಈಸಿನೇ, ಆದರೆ ಒಂದಿನ ವಿಡಿಯೋ ಹಾಕ್ತೀನಿ ಕಾಯಿ ಒಬ್ಬಟ್ಟು ಯಾವ ಥರ ಮಾಡೋದು ಅಂತ. ಓಕೆ ಫ್ರೆಂಡ್ಸ್, ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ನಾವು ಮನೆಯಲ್ಲಿ ಊಟ ಮಾಡಿಲ್ಲ ಇವತ್ತು, ತೋಟದ ಹತ್ರ ಎಲ್ಲ ತುಂಬ ದಿನ ಆಯಿತು ಫ್ರೆಂಡ್ಸ್ ಊಟ ಮಾಡಿ. ಅಲ್ಲಿ ಊಟ ಮಾಡಬೇಕು ಅಂದರೆ ತುಂಬಾ ಇಷ್ಟ. ನಾವು ಫಸ್ಟೆಲ್ಲನೂ ತೋಟದಲ್ಲೇ ಎತ್ಕೊಂಡು ಊಟ ಮಾಡ್ತಾಯಿದ್ದಿದ್ದು, ಅದಕ್ಕೆ ಎಲ್ಲ ಎತ್ಕೊಂಡು ತೋಟದ ಹತ್ರ ಹೋಗ್ತಾಯಿದ್ದೀರಿ. ನಮ್ಮ ಮಕ್ಳಿಗೂ ಅಷ್ಟೇ ತುಂಬ ಇಷ್ಟ ತೋಟದ ಹತ್ರ ಊಟ ಮಾಡಬೇಕು ಅಂದರೆ. ಅಲ್ಲಿ ಆಟ ಆಡಿಕೊಂಡು ಊಟ ಮಾಡ್ಕೊಂಬಿಡ್ತಾರೆ. ನನ್ನ ಚಿಕ್ಕ ಮಗಳಿಗಾದರೆ ತಿನ್ನಿಸ್ಬೇಕು, ಆದರೆ ತೋಟದ ಹತ್ರ ಆದರೆ ಅವಳೇ ತಿಂತಾಳೆ. ಇದೆಲ್ಲ ನೋಡಿ ಫ್ರೆಂಡ್ಸ್, ಇದೆಲ್ಲ ನೋಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಹಳ್ಳಿಯಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಲ್ಲಿ ಹಸುಗಳು ಇವಾಗ ಬೇಸಿಗೆಯಲ್ಲಿ ಮೇಯ್ಸೋಕ್ಕೆ ಎಲ್ಲೂ ಕಳಿಸಲ್ಲ, ಬಿಸಿಲಿಗೆ ಅಂತ ಮರದ ಕೆಳಗಡೆ ಕಟ್ಟಾಕಿ ಹುಲ್ಲಾಕ್ತಾರೆ ಕೊಯ್ದುಬಿಟ್ಟು. ನನ್ನ ಮಗಳು ನೋಡಿ ಇಲ್ಲಿ ವರ್ಷ ಜೋಳಿ ಕಟ್ತಾರೆ ಹುಣಸೆ ಮರಕ್ಕೆ, ಅದರಲ್ಲಿ ಕುತ್ಕೊಂಡು ಯಾವಾಗೂ ಆಟ ಆಡ್ತಾ ಇರ್ತಾಳೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಕೊಕ್ಕರೆಗಳು ನಿಮಗೆ ಗೊತ್ತೇ ಇರುತ್ತೆ ಎಷ್ಟು ಚೆನ್ನಾಗಿ ಅಲ್ಲಿ ನೀರು ಬಿಟ್ಟಿರ್ತಾರೆ. ಜೋಳಕ್ಕೆ ನೀರು ಕುಡಿಯೋಕ್ಕೆಲ್ಲ ಬರ್ತವೆ, ಎಷ್ಟು ಚೆನ್ನಾಗಿರ್ತವೆ, ತುಂಬ ಚೆನ್ನಾಗಿರ್ತವೆ. ವ್ಯೂ ನೋಡೋಕ್ಕೆ ಮಾತ್ರ ಸಖತ್ತಾಗೈತೆ. ಶಾರ್ಟ್ ವಿಡಿಯೋ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನೀವು ಊರಲ್ಲಿ ನಿಮ್ಮೂರಲ್ಲಿ ಯಾವ ಥರ ಇದೆ ಅಂತ, ನೀವು ಇದೇ ಥರ ಇರ್ತೀರಾ, ಇದೇ ಥರ ಊರಿಗೆ ಹೋಗಿ ತೋಟದ ಹತ್ರ ಎಲ್ಲ ಹಿಂಗೆ ಹೋಗ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನಾವಂತೂ ತುಂಬಾ ಎಂಜಾಯ್ ಮಾಡ್ತೀರಿ. ಊರಿಗೆ ಹೋದರೆ ಮಾತ್ರ ತುಂಬ ಖುಷಿಯಾಗುತ್ತೆ. ಎಲ್ಲರ ಜೊತೆನೂ ಕೂತ್ಕೊಂಡು ಊಟ ಮಾಡಿ ಊರಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗೆ ಆಚೆ ಬೇಸಿಗೆಯಲ್ಲೂ ಅಷ್ಟೇ, ಆಚೆ ಕೂತ್ಕೊಂಡು ಊಟ ಮಾಡೋಕ್ಕೆ, ಸ್ವಲ್ಪ ಹೊತ್ತು ಮಲಗೋಕ್ಕೆ ಎಲ್ಲರೂ ಬರ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ನೀವೆಲ್ಲ ಯಾವ ಥರ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆ ನಾವು ನೋಡಿ ಇವಾಗ ಊಟ ಎತ್ಕೊಬಂದ್ರಿ, ಸ್ವಲ್ಪ ಆಟ ಆಡ್ಬಿಟ್ಟು ಮಕ್ಕಳು ಆಮೇಲೆ ಊಟ ಮಾಡೋಕ್ಕೆ ಕೂತ್ಕೊಂಡ್ರಿ. ಅದೇ ಒಬ್ಬಟ್ಟು, ಅನ್ನ, ರಸ ಎಲ್ಲ 2 ಟೈಮ್ಗೂ ಅಷ್ಟೇ ಎತ್ಕೊಬಂದ್ಬಿಟ್ಟಿದ್ರಿ. ಇಲ್ಲೇ ತಿನ್ಬಿಟ್ಟು ಹೋಗೋಣ ಸಾಯಂಕಾಲ ಅಂತ. ಆದರೆ ನಾವು ಮಾತ್ರ ತಿಂದ್ಬಿಟ್ಟು ನಾವು ಮನೆಗೆ ಹೋದ್ರಿ. ಆದರೆ ಅಕ್ಕ ಮಾತ್ರ ಹಸುಗಳೈತಲ್ಲ, ಹಸು ನೋಡ್ಕೋಬೇಕಲ್ಲ, ಅದಕ್ಕೆ ಹುಲ್ಲು ಕೊಯ್ತಾ ಇದ್ದಾರೆ ನಮ್ಮ ಅಕ್ಕ ಅಲ್ಲಿ. ಅದಕ್ಕೆ ನಾವು ತಿಂತಾಯಿದ್ದೀರಿ. ಆಮೇಲೆ ನಾನು ತಿಂತೀನಿ, ನೀವು ತಿನ್ನಿರಿ ಅಂದರು. ನಾವು ತಿಂದ್ಬಿಟ್ಟು ಮಕ್ಕಳು ಮತ್ತೆ ಆಟ ಆಡೋದು ನೋಡಿ. ಹಸು ಮರದ ಕೆಳಗಡೆ ಕಟ್ಟಾಕಿ ಅಕ್ಕ ಹುಲ್ಲು ಕೊಯ್ದಾಕಿದ್ದಾರೆ. ನಾವು ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಹಿಂಗೆ ಸುತ್ತಾಡಿಕೊಂಡು ಸ್ವಲ್ಪ ಫೋಟೋಗಳು ತಕ್ಕೊಂಡು ಚೆನ್ನಾಗಿತ್ತು ಫ್ರೆಂಡ್ಸ್, ತುಂಬಾ ಇಷ್ಟ ಆಯಿತು. ಹಾಗೆ ನೋಡಿ ನಮ್ಮ ಚಿಕ್ಕ ಮಗಳಂತೂ ಜೋಳಿಗೆಯಲ್ಲಿ ಕಟ್ಟಿಬಿಟ್ಟು ದಿನ ಆಡೋಕ್ಕೆ ಬರ್ತಾಳೆ. ಆದರೆ ದಿನ ಕರ್ಕೊಬರೋಕ್ಕಾಗಲ್ಲ, ಸ್ವಲ್ಪ ದೂರ ಐತೆ. ತುಂಬ ಚೆನ್ನಾಗಿರುತ್ತೆ. ವರ್ಷಕ್ಕೊಂದು ಸಾರಿ ಈ ಥರ ಎಲ್ಲರೂ ಬಂದರೆ ಚೆನ್ನಾಗಿರುತ್ತೆ. ಆದರೆ ಈ ಸರಿ ನಮ್ಮ ದೊಡ್ಡಕ್ಕನವರು ಬಂದಿಲ್ಲ. ಹೋದ ವರ್ಷ ಆದರೆ ಬಂದಿದ್ದರು ಯುಗಾದಿ ಹಬ್ಬದಲ್ಲಿ, ಎಲ್ಲರೂ ಇದ್ದರು. ಆದರೆ ಹೋದ ವರ್ಷ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ, ಇಲ್ಲ ಅಂದರೆ ಒಳ್ಳೆ ಹೋದ ವರ್ಷ ಇನ್ನೂ ತುಂಬ ಚೆನ್ನಾಗಿ ಮಾಡಿದ್ರಿ. ಯಾಕಂದರೆ ಹೋದ ವರ್ಷ ಜಾತ್ರೆ ಎಲ್ಲ ಮಾಡಿದರು, ತುಂಬ ಚೆನ್ನಾಗಿತ್ತು, ಎಲ್ಲರೂ ಬಂದಿದ್ದರು ನೋಡಿ ಫ್ರೆಂಡ್ಸ್. ಇವಾಗ ನಮ್ಮ ಅಕ್ಕ ಬಂದು ಪಾಪ ಊಟ ಮಾಡ್ತಾಯಿದ್ದಾರೆ. ಹಾಗೆ ಇನ್ನೇನು ಮತ್ತೆ ಫ್ರೆಂಡ್ಸ್ ಸಾಯಂಕಾಲ ಹಾಗೆ ನಮ್ಮ ಅಣ್ಣವ್ರ ಮನೆಗೆ ಹೋಗಿದ್ದೆ. ಇಲ್ಲಿ ನೋಡಿ ಮೇಕೆಗಳೆಲ್ಲ ಸುಮ್ಮನೆ ನನ್ನ ಮಗಳು ವೀಡಿಯೋ ಮಾಡಿದ್ಲು ಸಖತ್ತಾಗೈತೆ ಅಂತ. ಅವರು ಮೇಕೆ ಯಾವತ್ತೂ ನೋಡಿರಲ್ಲ. ಹಾಗೆ ಊಟ ಮಾಡಿಬಿಟ್ಟು ಇಲ್ಲಿ ಒಂದು ಮದುವೆ ಆಗ್ತೈತೆ, ಅದು ಹಾಕಿದ್ದಾರೆ ಲೈಟ್ಗಳು, ಅದನ್ನು ವೀಡಿಯೋ ಮಾಡ್ತಾಯಿದ್ದೆ ನೋಡಿ ಫ್ರೆಂಡ್ಸ್. ಹಸುಗಳು ಇನ್ನು 7-8 ಗಂಟೆ ಆಗಿದೆ, ಇನ್ನು ಹಸು ಎಲ್ಲ ಆಚೆ ಇದೆ.
ನಾನು ಸುಮ್ಮನೆ ಹಾಗೆ 10 ಗಂಟೆ ಆಯಿತು, ಊಟ ಮಾಡಿಬಿಟ್ಟು ಸುಮ್ಮನೆ ಸೆಕೆಗೆ ಅಂತ ಆಚೆ ಸುಮ್ಮನೆ ಹಾಗೆ ಮಲ್ಕೊಂಡ್ರಿ. ತುಂಬ ತಣ್ಣಗಿರುತ್ತೆ, ತುಂಬ ಎ ಸಿಯಲ್ಲಿ ಬಂದಂಗೆ ಬರುತ್ತೆ ಗಾಳಿ, ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಬಾಯ್ ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.